ಹಾಯ್ ಫ್ರೆಂಡ್ಸ್, ನಾವು ಝಾನ್ಸಿ ಅಡುಗೆ ಮನೆಯಿಂದ ನಾವಿವತ್ತು ಸಂಜೆ ಟೈಮ್ಗೆ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗೋ ಥರ ಹೆಲ್ತಿ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀವಿ. ಕಾಂಗ್ರೆಸ್ ಮಸಾಲೆ. ಅದಕ್ಕೆ ಏನೇನು ಐಟಮ್ ಬೇಕು ಬನ್ನಿ ನೋಡೋಣ. ಹಾಯ್ ಫ್ರೆಂಡ್ಸ್, ನೋಡಿ 5 ನಿಮಿಷದಲ್ಲಿ ದಿಢೀರ್ ಅಂತ ರೆಡಿ ಮಾಡೋ ಸ್ನ್ಯಾಕ್ಸ್, ಸಂಜೆ ಸ್ನ್ಯಾಕ್ಸ್ ಇದು. ಅದಕ್ಕೆ ಬೇಕಾಗಿರೋದು ಕಾಂಗ್ರೆಸ್ ಕಡಲೆ ಬೀಜ 100 ಗ್ರಾಮ್, ಒಂದು ಅರ್ಧ ಸೌತೆಕಾಯಿ, ಒಂದು ದಪ್ಪು ಈರುಳ್ಳಿ, ಒಂದು ದೊಡ್ಡ ಕ್ಯಾರೆಟು, ಅರ್ಧ ಹೋಳು ನಿಂಬೆಹಣ್ಣು, ನೀಟಾಗಿ ತೊಳ್ಕೊಂಡು ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ. ಇವಾಗ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಈಗ ನಾನು ಫಸ್ಟು ಬೌಲ್ಗೆ ಕಾಂಗ್ರೆಸ್ ಕಡಲೆ ಬೀಜ ಹಾಕ್ಕೋತಾ ಇದ್ದೀನಿ 100 ಗ್ರಾಮು. ನೆಕ್ಸ್ಟು ನಾವು ಈರುಳ್ಳಿ ಹಾಕ್ಕೋತಾ ಇದ್ದೀವಿ. ಅದ್ರ ನೆಕ್ಸ್ಟು ಸೌತೆಕಾಯಿ, ಆಮೇಲೆ ಕ್ಯಾರೆಟು ತುರಿದಿರೋದು. ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಸ್ನ್ಯಾಕ್ಸಿಗೆ ಯಾವುದೇ ಸ್ನ್ಯಾಕ್ಸ್ ಆಗಲಿ ಸೌತೆಕಾಯಿ ಹಾಕೋದ್ರಿಂದ ನಮಗೆ ನೀಟಾಗಿ ಡೈಜೆಷನ್ ಆಗುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಇರಲ್ಲ. ಹಾಗಾಗಿ ಎಲ್ಲ ಸ್ನ್ಯಾಕ್ಸಿಗೂ ನಾವು ಆದಷ್ಟು ಸೌತೆಕಾಯಿ ಯೂಸ್ ಮಾಡಬೇಕು. ನೆಕ್ಸ್ಟು ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀವಿ. ನಾವು ಉಪ್ಪನ್ನು ಯಾವಾಗಲೂ ಕೈ ಅಳತೆಯಿಂದನೇ ಹಾಕ್ಕೊಳ್ಳೋದು, ಹಾಗಾಗಿ ನಾನು ಕೈಲೇ ಹಾಕ್ತೀನಿ. ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮಾತ್ರ ನಿಮ್ಮ ಅಳತೆಯಲ್ಲಿ ನೀವು ಹಾಕ್ಕೋಬೇಕು. ಯಾಕಂದರೆ ಉಪ್ಪಿನ ಅಳತೆ ಅವ್ರವ್ರಿಗೆ ಗೊತ್ತಿರುತ್ತೆ. ಹಂಗಾಗಿ ನಾವು ಕೈಯಲ್ಲೇ ಹಾಕೋದ್ರಿಂದ ನಾನು ಕೈಯಲ್ಲೇ ಹಾಕಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟು ಖಾರ ಜಾಸ್ತಿ ಬೇಕಾಗಿರೋರು ಖಾರ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕಾಗಿರೋರು ಕಡಿಮೆ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ ಖಾರ ಉಪ್ಪು ಅವ್ರವ್ರ ಟೇಸ್ಟು. ನೆಕ್ಸ್ಟ್ ಇವಾಗ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಫೈನಲಾಗಿ ಇದೀಗ ರೆಡಿಯಾಗಿದೆ. ಇದಕ್ಕೆ ಫೈನಲಾಗಿ ನಿಂಬೆಹಣ್ಣು ಇಡ್ತಾ ಇದ್ದೀನಿ. ನಾನು ಅರ್ಧ ಹೋಳು ನಿಂಬೆಹಣ್ಣು ಹಾಕಿದ್ದೀನಿ. 100 ಗ್ರಾಮ್ ಕಾಂಗ್ರೆಸ್ ಕಡಲೆ ಬೀಜ ತೊಗೊಂಡಿದ್ದೀನಿ, ಅದಕ್ಕೆ ಅರ್ಧ ಹೋಳು ನಿಂಬೆಹಣ್ಣು ಹಾಕಿದ್ದೀನಿ. ಇನ್ನೂ ಹುಳಿ ಬೇಕಾಗಿರೋರು ಜಾಸ್ತಿ ಹಾಕ್ಕೋಬೋದು, ಇಲ್ಲ ಸಾಕು ಅಂದರೆ ಕಡಿಮೆ ಹಾಕ್ಕೋಬೋದು ಫ್ರೆಂಡ್ಸ್. ಈಗ ಇದಾಗಿದೆ ದಿಢೀರ್ ಸ್ನ್ಯಾಕ್ಸ್. ಪಟಾಪಟ್ ಅಂತ 5 ನಿಮಿಷದಲ್ಲಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಕಾಂಗ್ರೆಸ್ ಮಸಾಲ ದಿಢೀರ್ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಈಗ ಇದನ್ನು ನಾವು ಸರ್ವ್ ಮಾಡ್ಕೊಳ್ಳೋಣ ಒಂದು ಬೌಲ್ಗೆ. ನೋಡೋಣ ಹೇಗಿದೆ ಅಂತ ಟೇಸ್ಟ್. ಫೈನಲ್ ಆಗಿ ಸ್ವಲ್ಪ ಹೆಚ್ಚಿನ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಪೀಸ್ ಸೌತೆಕಾಯಿ. ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನೋಡೋಣ. ವಾವ್, ಸೂಪರಾಗಿದೆ ಫ್ರೆಂಡ್ಸ್. ನೀವು ಮನೇಲಿ ಇದನ್ನು ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಸಂಜೆ 4 ಗಂಟೆ ಟೈಮಲ್ಲಿ ಒಳ್ಳೆ ಸ್ನ್ಯಾಕ್ಸು. ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ, ಕಾಫಿ ಜೊತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ. ನೋಡಿ ಫ್ರೆಂಡ್ಸ್, ಫುಲ್ ಎಲ್ಲ ರೆಡಿಯಾಗಿದೆ, ಟೇಸ್ಟ್ ಮಾಡಿನೂ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.